ನಮ್ಗ 3 ವೇಳೆ 3 ಪೂಜೆ ಅಕ್ಕವು ಇವತ್ತಿಗೂ. ಬೆಳಗ್ಗೆ ಎಳೆ ವಯಸ್ಸಿನ ಹುಡುಗಿಗತೆ ಅಲಂಕಾರ, ಮಧ್ಯಾಹ್ನ ಯೌವನ ಯುವತಿಗತೆ ಅಲಂಕಾರ ಮಾಡ್ತಾರೆ, ಸಂಜೆಗೆ ಮುದುಕಿಗತೆ ಅಮ್ಮಗ ಅಲಂಕಾರ ಮಾಡಿ 3 ವೇಳೆ ಪೂಜೆ ಅಕ್ಕವು ಗುಡ್ಡಾಪುರದ ನಮ್ಮಗ. ಒಂದು ವೇಳೆ ಸಹಿತ ತಪ್ಪು ನನ್ 3 ವೇಳೆ ಪೂಜೆಗೆ ಹೋಗ್ತಿದ್ವು ಒಬ್ಬ ಗುಡ್ಡಾಪುರದ. ಹಗಲು ರಾತ್ರಿ ಕನಸು ಮನಸ್ಸಿನಾಗ ಅಕ್ಕಿನ ಧ್ಯಾನ, ಆದ್ರೆ ಕೆಟ್ಟ ಬಡತನ. ಒಂದು ಅಂಗಡಿ ಇಟ್ಟಿದ್ದ, ವ್ಯಾಪಾರ ಸರಿ ಆಗ್ತಿದ್ದಿಲ್ಲ. ಯಪ್ಪ ಅವ್ವ ಎಂದು ನನ್ನ ಬಡತನ ಹೋದಿತಮ್ಮ, ನನಗೆ ಹೊಟ್ಟಿಗೆ ಒಂದು ತುತ್ತು ಅನ್ನ ಕೊಡ್ತಾಯಿ ಅಂತ ನಿಷ್ಠೆಯಿಂದ ವ್ಯಾಪಾರ ಚಲೋ ಆಗ್ಲಿ ಅಂತ ಬೇಡ್ಕೊಂಡವ. ಒಂದು ದಿನ ರಾತ್ರಿ ಮಕ್ಕೊಂಡಾಗ ಆಕಿ ಅವನ ಕನಸಿನ್ಯಾಗ ಸಾಕ್ಷಾತ್ ಗುಡ್ಡಾಪುರದ ದಾನಂ ಬಂದ್ಲಕ್ಕಿ. ಮಗ ಕಣ್ಣೀರು ಹಾಕಬೇಡ, ನಿನಗ ಸಂಪತ್ತು ಕೊಡೋ ಭಗವಂತ ನಾನೇ ಇವತ್ತು ಸದ್ಯ ಹುಬ್ಬಳ್ಳಿ ಒಳಗ ಸಿದ್ಧಾರೂಢ ರೂಪದೊಳಗಿದ್ದೀನಪ್ಪ, ನೀ ಅಲ್ಲಿ ಹೋಗು. ವರದಾನಿಯಾಗಿ ಅಲ್ಲಿ ಸಿದ್ಧಾರೂಢ ಇವತ್ತು ಬೇಡದವರಿಗೆ ಬೇಡಿದುಕೊಳ್ಳೋ ಕಾಮದೇನು ಕಲ್ಪವೃಕ್ಷದಾನ, ನಿನ್ನ ಇಚ್ಛೆ ಈಡೇರ್ತದೆ. ನಾನು ಬೇರೆ ಅವ ಬೇರೆ ಅಂತ ತಿಳ್ಕೊಳ್ಳಪ್ಪ, ಅವನೇ ನಾನು, ನಾನೇ ಅವನು. ನೀ ಅಲ್ಲಿ ಹೋಗಂತ ಹೇಳಿದಾಕಿ ಗುಡ್ಡಾಪುರ ದಾನಮ್ಮ ಅಲ್ಲಿಂದ ಹುಬ್ಬಳ್ಳಿಗೆ ಬಂದ. ಕನಸಿನ್ಯಾಗ ಹೇಳಿದಂತ ಮಾತು ಜಗದ್ಗುರು ಸಿದ್ಧಾರೂಢ ಹೇಳಿದಂತ ಏನಪ್ಪಾ, ಗುಡ್ಡಾಪುರ ದಾನಂ ಕಳಿಸಿಲ್ಲ ನಿನ್ನ, ಬಾಳ ಚಲೋ ಆತ, ಬಾ ಬಾ ಅಂತ ಸ್ವತಃ ಸಿದ್ಧಾರೂಢಪ್ಪ ಅವ್ನು ಗೊತ್ತಿರೋದ ಕಾರಣ ಅವನಿಗೆ ಆಶೀರ್ವಾದ ಮಾಡಿ ಹಣೆಗೆ ಅಂಗಾರ ಹಚ್ಚಿ, ಹೋಗಪ್ಪ ನಿನ್ನ ಬಾಳ ಬಂಗಾರ ಕತೆ, ನೀವು ಉದ್ಧಾರ ಆಗ್ತಿ ಹೋಗಂತ ಹೃದಯ ತುಂಬ ಹರಿಷ್ಠಗಳು. ಅವ ಹಳ್ಳಿ ಮನೆ ಬಂದ, ವ್ಯಾಪಾರ ಚಲೋ ಆತು. ಎಂತ ವ್ಯಾಪಾರ ಇದು, ನಡೆದ ಘಟನ. ಇಷ್ಟು ದಿನ ಬಡತನದಾಗಿದ್ದಾಗ ಅದು ರೊಕ್ಕ ಇಡಕ್ ಜಾಗ ಇಲ್ದಂಗ ವ್ಯಾಪಾರ ನಡೆದಿತ್ತು. ಒಂದ್ ಪವಾಡ ನಡೀತು. ಆ ಓಣ್ಯಾಗ ಒಂದ್ ಮದುವೆ ಇತ್ತು. ಮದುವೆಯಾಗ ಸಕ್ಕರೆ ಕಮ್ಮಿ ಬಿದ್ದಿತ್ತು. ಬಂದ್ರು ಅವರೆಲ್ಲ ಅಂಗಡಿಗೆ ಬಂದ್ರು, ಸ್ವಲ್ಪ ಸಕ್ಕರೆ ಕಮ್ಮಿ, ಎಷ್ಟು ಕಮ್ಮಿ ಬಿದ್ದೈತಿ? ಒಂದು 25 ಕಿಲೋ ಬೇಕು. ಇವನ್ ಅಂಗಡಿಯಾಗ ಐತಿ ಬರೀ 2 ಕಿಲೋ. ಇಲ್ರಿ ಬೆಳಗ್ಗೆ ದೌಡ್ ಬರೀ ತರಿಸ್ಕೊಡ್ತೀನಿ ಅಂದ. ಎಷ್ಟು ಪ್ರಯತ್ನ ಮಾಡಿದ್ರು ಸಮಯದಾಗ ಎಲ್ಲೂ ಸಕ್ಕರೆ ಸಿಗ್ಲಿಲ್ಲ. ಇಷ್ಟು ಸಣ್ಣ ಸಣ್ಣ ವಿಚಾರ ಸಿದ್ಧಾರೂಢ ಹೆಂಗ್ ಈಡೇರಿಸ್ತಾನ. ಅಜ್ಜ ಸಕ್ಕರೆ ಕಮ್ಮಿ ಬಿದ್ದತ್ ಅಜ್ಜ, ಹೆಂಗಾರ ಮಾಡಿ ಸಕ್ಕರೆ ಸಿಗೋಂಗ್ ಮಾಡ ಅಜ್ಜ. ರಾತ್ರಿ ಬೇಡ್ಕೊಂಡು ಮಲಗ್ಯಾನ್ರಿ. ಬೆಳಕ್ ಹರಿದ ಚಾವಿ ತೆಗೆದು ನೋಡೋದ್ರೊಳಗ ಅಂಗಡಿಯಾಗ ಸಕ್ಕರೆ ತುಂಬಿ ರಾಶಿ ರಾಶಿ ಬಿದ್ದದ ಸಕ್ಕರೆ. ಇದು ನಡೆದ ಘಟನೆ, ಗುಡ್ಡಾಪುರದೊಳಗೆ ನಡೆದ ಘಟನೆ. ಅಜ್ಜಗ ಬರೀ ಬೇಡ್ಕೊಂಡು ಮಲಗಿದ್ರ ಬೆಳಗ್ಗೆ ಸಕ್ಕರೆ ರಾಶಿ ಸುರಿದಿತ್ತು. ಅಂತ ಮಹಿಮಾ ಪುರುಷ. ನೀವೆಲ್ಲ ಸಿದ್ಧಾರ್ಥ ಚರಿತ್ರೆ ಓದೋರಿಗೆ ಗೊತ್ತೈತಿ. ಕೊಂಕಣದೊಳಗೆ ದಂಪತಿಗಳಿಗೆ ಹೆಣ್ಮಗಳಿಗೆ ಭೂತ್ ಬಡ್ಕೊಂಡು ಬೇಳಕ್ ನರಸೋಬ ದತ್ತಾತ್ರೇಯನ ಸ್ಥಾನಕ್ಕೆ ನರಸಿಂಹವಾಡಿಗೆ ಹೋದಾಗ ದತ್ತಾತ್ರೇಯ ಹೆಣ್ಮಗಳ ಕನಸಿನ ಬಂದು ಹೇಳ್ತಾನ, ನಾನೇ ಹುಬ್ಬಳ್ಳಿ ಒಳಗ ಸಿದ್ಧಾರೂಢ ರೂಪದಲ್ಲಿದ್ದೀನಿ, ಅಲ್ಲಿ ಹೋಗು, ನೀನು ಭೂತದ ಬಾರಿ ಪರಿಹಾರಕ್ಕೆ ತನಕ ಕಳಿಸಿಕೊಟ್ಟ ಕತೆ ಸಿದ್ಧಾರೂಢ ಪುರಾಣ ಓದೋರಿಗೆ ಗೊತ್ತೈತಿ. ಪುಣ್ಯಾತ್ಮರೇ, ದತ್ತಾತ್ರೇಯ ಬೇರೆ ಅಲ್ಲ, ಗುಡ್ಡಾಪುರ ದಾನಮ್ಮ ಬೇರೆ ಅಲ್ಲ, ಶಿರ್ಡಿ ಸಾಯಿಬಾಬಾ ಬೇರೆ ಅಲ್ಲ. ಇಲ್ಲೇ ಧಾರವಾಡ ಮಕ್ಕಳಿಗೆ ಚಿಕ್ಕಮಲ್ಲಿಗವಾಡ ಅಂತ ಒಂದು ಊರೈತಿ. ಅಲ್ಲಿ ಒಬ್ಬ ಸಾಯಿಬಾಬಾ ಸಾಯಿಬಾಬಾ ಇದ್ದಾಗ ನಡ್ಕೊಂತ ಪಾದಯಾತ್ರೆ ಮಾಡ್ಕೊಂಡು ಶಿರಡಿಗೆ ಹೋಗಿದ್ನಂತ. ಪಾಳೆ ಹತ್ತಿತ್ತವ ಈಗ ನಮಸ್ಕಾರ ಮಾಡಕ. ಇವನ್ ಪಾಳೆ ಬಂದ ಕೂಡ್ಲೆ ನಗಾಕ್ ಹತ್ರ ಬಾಬಾ. ಸಾಯಿಬಾಬಾ ನಕ್ರಂತೆ, ಅಪ್ಪ ಯಾಕೆ ನಾ ಏನ್ ತಪ್ಪು ಮಾಡೇನಿ, ನೀ ಯಾಕೆ ನನ್ನ ನೋಡಿದ ಕೂಡಲೇ ನಗಾಕತ್ತಿ ಅಂದ ಚಿಕ್ಕಮಲ್ಲಿಗವಾಡದ ಭಕ್ತ. ಹುಚ್ಚ, ಅಲ್ಲೇ 4 ಕಿಲೋಮೀಟರ್ ನಾನೇ ಸ್ವತಃ ಸಿದ್ಧಾರೂಢ ರೂಪದಾಗದನಿ, ಅಲ್ಲಿ ನನ್ನ ಬಿಟ್ಟು ಇಲ್ಲಿಗೆ ಬಂದು ಹುಚ್ಚ ಅಂತ ಬೈದ್ರು ಶಿರಡಿ ಸಾಯಿಬಾಬಾ. ಬಾಬಾ ಬೇರೆ ಅಲ್ಲ, ಸಿದ್ಧಾರೂಢ ಬೇರೆ ಅಲ್ಲ. ಇಂಥ ಅನಂತ ಘಟನಾ ಬರ್ತಾವ. ಈಗ ಹೇಳಾಕ ವೇಳೆ ಅಂತ, ಇದು ಖರೆ ಖರೆ ಅಂದ್ರ ಉಂಡು ಮಕ್ಕಳೋ ವೇಳೆ ಇದೆ.